ಎಲ್ಗೆ ಹೋಗ್ತೀರಮ್ಮ ಸುಗುಣ? ನೀನು ನಿಮ್ಮಕ್ಕಯ್ಯ? ಎಲ್ಗೂ ಇಲ್ಲೇ ರಜಂಟಿ, ಇಲ್ಲೇನೆ ಸತ್ಯಾರ ಮನೆ ಹತ್ರ ಹೋಗಿ ಬ್ಲೌಸ್ ಇದ್ವು. ನಮ್ಮ ಅಕ್ಕನ ಒಂದೆರಡು ಸೀರೆ ತಗೊಂಡಿದ್ಲು, ಅದಕ್ಕೆ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟು ಬರೋಣ ಅಂತ ಹೋಗ್ತಿದ್ವಿ ನಾನು ನಮ್ಮ ಅಕ್ಕ. ಏನಂటే ಆಯ್ತಾ ಊಟ? ಆಯಿತು ಕಣೆ. ತಡಿ ಬಂದೆ, ಏನೋ ಮಾತಾಡಕ್ಕೆ ಬರೋಣ ಅಂತ ಅಂದ್ಕೊಂಡೆ ನಿನ್ನ ಜೊತೆ. ಆವಾಗಲೇ ಬಂದೆ, ನೆನ್ನೆ ಸಾಯಂಕಾಲ ಬಾಕ್ಲಿಕ್ಕಿತ್ತಪ್ಪ. ಎಲ್ಲೋಗಿದ್ರಿ ನೀವು? ಯಾಕೋ ಬೇಜಾರ ಕಣೆ ಸುಗುಣ. ಅದಕ್ಕೆ ಬಾಕ್ಲಿಕ್ಕೊಂಡು ಸುಮ್ಮನೆ ಮಾನಿಕೊಂಡಿದ್ದೆ. ಯಾಕೆ ತಲೆ ನೋವದ, ಅದಕ್ಕೆ ಸುಮ್ಮನೆ ಬಾಕ್ಲಿಕ್ಕೊಂಡು ಸುಮ್ಮನೆ ಮಾನಿಕೊಂಡಿದ್ದೆ. ನಾನು ನೆನ್ನೆ ಸಾಯಂಕಾಲ ಬಂದೆ, ಏನೋ ಮಾತಾಡ್ಬೇಕಾಯ್ತು ನಿನ್ನ ಹತ್ರ, ಅದಕ್ಕೆ ಬಂದೆ, ಸಿಗಲಿಲ್ಲ. ಬರ್ತೀನಿ ತಡಿ, ಸತ್ಯಾರ ಮನೆ ಹತ್ರ ಹೋಗಿ ಬ್ಲೌಸ್ ಕೊಟ್ಟು ಬರ್ತೀವಿ. ಇರ್ತೀಯಲ್ಲ, ಎಲ್ಗೂ ಹೋಗಲ್ಲ? ಇನ್ನೆಲ್ಗೂ ಹೋಗೋಣಮ್ಮ? ಎಲ್ಗೂ ಹೋಗಲ್ಲ, ಹೋಗಿ ಬರೋಗ ಹೋಗು. ನಡಿಯಕ್ಕ ಹೋಗೋಣ. ಯಾಕೋ ಭಾಳ ತಲೆ ನೋವ್ತೈತಿ. ನಾನು ನಮ್ಮ ಮಗನ ಮದುವೆ ಮಾಡೋಕಂತ ಬೋಲ್ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಯಾಕೋ ಒಂಥರನ ಹಿಂಗಾಗೈತಲ್ಲ, ಬೇಜಾರ ಮನ್ಸಿಗೆ ತೆಗೆಯತ್ತ. ಒಳಕ್ಕೆ ಹೋಗಿ ಸುಮ್ಮನೆ ಶಣ ಉಳ್ಟ್ಕೊಂಬಾನ, ಇಲ್ಲೇ ಬಾಕ್ಲಾಗ ಉಳ್ಟ್ಕೊಂಬ, ಗಾಳಿ ಬೀಸುತ್ತೆ ನೋಡಿ. ಇಲ್ಲಿ ಚೆನ್ನಾಗಿ ಹೊಲಿತಾರೆ ಎಂಬುದು ಗೊತ್ತಿದ್ರೆ ಸುಗುಣ ನನ್ನ ಸೀರೆ ತಂದಲ್ಲೇ ಅವತ್ತೇ ಕೊಟ್ಬೋತಿದ್ದೆ. ಇಷ್ಟೊತ್ತಿಗೆ ಹೊಲ್ದಾದ್ರೂ ಕೂಡ ನನಗೆ ಗೊತ್ತೇ ಇಲ್ಲ. ಇವತ್ತು ನಾನು ನಮ್ಮ ಒಬ್ಬರು ಬ್ಲೌಸ್ ನೋಡಿ ಇವತ್ತು ಮಾತಾಡಿದೆ. ನಡಿ ಯಾಕ, ಅವಳೇ ನನ್ನ ಫ್ರೆಂಡೇ ಅಲ್ಲ, ಹೊಲ್ ಕೊಟ್ಬಿಡ್ತಾಳೆ. ಇವತ್ತು ಬೇಕು ಅಂತಂದರೆ ಇವತ್ತೇ ಹೊಲ್ ಕೊಡ್ತಾಳೆ. ನನ್ನ ಫ್ರೆಂಡ್ ಅಲ್ಲ, ಹೇಳ್ತೀನಿ ನಡಿ. ಹೊಲ್ ಕೊಡ್ತಾಳೆ. ಹೆಂಗ ನಿನ್ನ ಫ್ರೆಂಡ್ ಅಂತೀಯ? ಹೆಂಗ ಜಲ್ದಿ ಹೊಲ್ ಕೊಡ್ತಾಳೆ ಬಾ. ನನಗೆ ಗೊತ್ತೇ ಇರಲಿಲ್ವಾಗತ್ತ, ಇವತ್ತಾಳು ಬ್ಲೌಸ್ ನೋಡಿ ಮಾತಾಡೋದಕ್ಕೆ ಗೊತ್ತಾಯ್ತು. ಚೆನ್ನಾಗಿ ಹೊಲಿತಾಳೆ ಕಣಕ್ಕ. ಎಲ್ಲ ಮದುವೆ ಬ್ಲೌಸ್ಗಳು ಎಲ್ಲ ಸಖತ್ತು ಬೀಳ್ತವೆ. ಭಾಳ ಚೆನ್ನಾಗಿ ಹೊಲಿತಾಳೆ ಬ್ಲೌಸು. ನಾನು ಅಮ್ಮಯ್ಯ ನಾವು ಯೋಸೊಂದಂದವು ಇಲ್ಲೇ ಹೊಲಿಸ್ಕೊಂಬದು, ನಾನು ಇಲ್ಲೇ ಹೊಲಿಸ್ಕೊಂಬದು. ಅಮ್ಮಯ್ಯನವೆಲ್ಲ ಇಲ್ಲೇ ಹೊಲಾಕಿದ್ದು. ಅಮ್ಮಯ್ಯ ದಿನ ಇಕ್ಕೆ ಮಕ್ಕಳು ಬ್ಲೌಸ್ ಇಲ್ಲ ಅಂಬದ, ಅವಾಗ ನಾನೇ ಎಲ್ಲ ಹೊಲಿಸ್ಕೊಟ್ಟಿದ್ದು. ನಮ್ಮೂರಾಗ ಚೆನ್ನಾಗೇ ಹೊಲಿಯಲ್ಲ, ಎಳೆ ಬೀಳಂಗೆ ಹೊಲಿತಾರೆ ಹಂಗೇನೆ. ನೀನು ಏನನ್ನ ಸೀರೆ, ಹೊಸ ಸೀರೆ ತಗೊಂಡಾಗ ಇಲ್ಲಿ ಬೇಕಾದ್ರೆ ಕಳಿಸು, ಹೊಲ್ಸ್ ಕಳಿಸ್ತೀನಿ. ಇರ್ಬೇಕು ನಡಿ. ವಾರ ಕೂತ್ಕೊಂಡಿದ್ದಾಳೆ ಸತ್ಯ, ನಡಿ ಹೋಗೋಣ. ಇಲ್ಲೇ ಕೂತ್ಕೊಂಡಿದ್ದಾಳೆ ಸತ್ಯ. ನಾನು ಯಾಕನೋ ಬಂದೇ ಇಲ್ಲ ನಮ್ಮ ಮನೆ ಕಡೆ. ಬೆಳಿಗ್ಗೆ ಯಾವಾಗಾದ್ರೂ ಒಂದು ದಿವ್ಸಕ್ಕೊಂದ್ಸತಿ ಆದರೂ ಬಂದೋಗಳು. ಮಿಷಿನ್ ಮೇಲೆ ಕೂತ್ಕೊಂಡು ಬೇಜಾರಲ್ಲ, ಒಂದ್ಸತಿ ಆದರೂ ಬರೋಳು. ಯಾಕೋ ಬರಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ. ಯಾಕೋ ಇಲ್ಲೇ ಕೂತ್ಕೊಂಡಿದ್ದಾಳೆ. ಸತ್ಯ, ಯಾಕೆ ಬೆಳಗ್ಗೆಯಿಂದ ನಮ್ಮ ಮನೆ ಕಡೆ ಬಂದೇ ಇಲ್ಲ? ನಾನು ಯಾಕೋ ಬರಲೇ ಇಲ್ಲ ಸತ್ಯ ಅಂತ ಅಂದ್ಕೊಂಡೆ. ಒಂದು ದಿವ್ಸಕ್ಕೊಂದ್ಸತಿ ಆದರೂ ತಿಂಡಿ ಆಯ್ತಾ ಸುಗುಣ, ಏನು ಮಾಡ್ತೀಯಾ ಅಂತ ಹೇಳಿ ಬರ್ತಾ ಇದ್ದಲ್ಲ, ಯಾಕೋ ಬರಲೇ ಇಲ್ವಲ್ಲ ನಮ್ಮ ಮನೆ ಕಡೆಗೆ ಅಂತ ಹೇಳಿ ಅದಕ್ಕೆ ನಾವೇ ಬಂದ್ವಿ. ಏನು ಬರಲೇ ಇಲ್ಲ? ಯಾಕೆ ಕೆಲಸ ಬ್ಯುಸಿನಾ? ಯಾವಾದರೂ ಬಟ್ಟೆ ಜಾಸ್ತಿ ಇದ್ವ ಹೊಲಿಯವು? ನಿಮ್ಮ ಮನೆ ಹತ್ರ ಯಾಕೆ ಬರೋಣ? ನೀನು ಇಂಥವಳು ಅನ್ನೋದು ಗೊತ್ತಿರಲಿಲ್ಲ ಸುಗುಣ. ನೀನು ಇಂಥವಳೇನೋ ಅನ್ನೋದೇನಾದರೂ ನನಗೆ ಗೊತ್ತಿದ್ರೆ ನಿನ್ನ ಸಂಘ ನಾನು ಮಾಡ್ತಾನೆ ಇರಲಿಲ್ಲ. ಏನೋ ಒಳ್ಳೆ ಬುದ್ಧಿ ಐತೆ, ಒಳ್ಳೆಯವಳು ಅಂತ ಹೇಳಿ ನಿನ್ನ ಸಂಘ ಮಾಡಿದೆ ಬಿಡು. ನಾನು ಯಾರ ಹತ್ರನಾದ್ರೂ ಚೆನ್ನಾಗಿರೋಣ, ನನಗೂ ಒಬ್ಳು ಫ್ರೆಂಡ್ ಬೇಕು, ಚೆನ್ನಾಗಿರೋಣ ಅಂತ ಅಂದ್ಕೊಂಡೆ. ನೀನಿಂಥ ಮೋಸ್ಕಾತಿ ಅಂತ ಅಂದ್ಕೊಂಡಿಲ್ಲ ರೀ ಸುಗುಣ ನಿನ್ನ. ಅಯ್ಯೋ, ಏನಾಯ್ತು ಸತ್ಯ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನೆನ್ನೆನೆ ನೋಡ್ಲಿಲ್ವಾ ಆ ರೀತನ್ನ ಮಾತಾಡ್ಸ್ಕೊಂಡು ಹೋದಲ್ಲ? ಕೆಲಸ ಆಗ್ಬೇಕಂದ್ರೆ ಕತ್ತೆ ಕಾಲ್ ಬೇಕಾದ್ರೂ ಹಿಡಿತೀಯ ನೀನು. ಆ ರೀತ ಸ್ವಲ್ಪ ಚೆನ್ನಾಗಿರೋದಕ್ಕೆ ಇವಾಗ ಅವಳ ಜೊತೆಗೆ ಹೋಗಿದ್ಯಲ್ಲ, ನೀನು ನಾಚಿಕೆ ಮಾನ ಮರ್ಯಾದಿಲ್ವೇ? ಅವಳು ಮಾತಾಡ್ಸ್ಕೊಂಡು ಹೋಗಿದ್ಯಾ? ಇಷ್ಟೆಲ್ಲ ಹಾರಾಡ್ದೆ ನೀನು. ಎಷ್ಟು ಹಾರಾಡ್ದೆ ನೀನು ಅವಳ ಮೇಲೆ? ಎಷ್ಟೆಲ್ಲ ಹಾರಾಡಿ ಇವಾಗ ಅವಳಿಂದನೇ ಸುತ್ತರ್ಕೊಂಡು ಹೋಗಿದೀಯ ಅಂದರೆ ನಿನಗೆಲ್ಲ ಐತೆ ಮರ್ಯಾದೆ? ನಿನಗೆಲ್ಲ ಮಾನ ಮರ್ಯಾದೆ? ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೀಯಾ? ಯಾಕೆ ಸುಗುಣ ಈ ಹುಡುಗಿ ಹಿಂಗೆ ಮಾತಾಡ್ತಾ ಐತೆ? ಅಯ್ಯೋ, ನಾವು ಬ್ಲೌಸ್ ಹೊಲಕನ ಅಂತ ಹೇಳಿ ನಾವು ಬಂದಿದ್ದೀವಿ. ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ನಮ್ಮ ಸುಗುಣನ ಬಗ್ಗೆ? ನಿಮ್ಮ ಸುಗುಣನ ಬಗ್ಗೆ ಮಾತಾಡ್ದಲ್ಲೇ ಸುಮ್ಮನೆ ಬಿಡ್ತಾರಾ? ಅವಳ ಬುದ್ಧಿ ಸರಿ ಇಲ್ಲ. ಸುಗುಣ, ನಮ್ಮ ಮನೆ ಹತ್ರ ಬರಬೇಡ. ನಾನು ನಿಮ್ಮ ಮನೆ ಹತ್ರ ಇನ್ಮೇಲಿಂದ ಬರೋದಿಲ್ಲ. ನಿನ್ನಂತಳು ನಮ್ಮ ಮನೆ ಹತ್ರ ಬಂದರೆ ಅಷ್ಟೇ. ನಮ್ಮ ಮನೇನು ಹಾಳಾಗಿ ಹೋಗುತ್ತೆ. ಚೆನ್ನಾಗಿದ್ದು ಹೆಂಗೆ ಕೇಳಿ ಬಯಸ್ತಿ ಅಂತ ನನಗೆ ಗೊತ್ತಾಯ್ತು. ಆ ಚೈತ್ರ ಅಕ್ಕನ ಹತ್ರ ಚೆನ್ನಾಗಿದ್ದು, ವರ್ಷ ಅಣ್ಣನ ಹತ್ರ ಚೆನ್ನಾಗಿದ್ದು, ಅಲ್ಲಿ ಅವರಿಗೆಲ್ಲ ಕೇಳಿ ಬಯಸಿ ಓದಲ್ಲ ನೀನು. ನನಗೂ ಒಂದಲ್ಲ ಒಂದಿನ ಹಿಂಗೆ ಕೇಳಿ ಬಯಸಿ ನನಗೂ ಏನಾದರೂ ಒಂದು ತಲೆಗೆ ತಂದು ಹೋಗ್ತೀಯ ನೀನು. ನಿನ್ನಂತಳು ಸಂಘ ಮಾಡಿದ್ರೆ ನಾನು ಹಾಳಾಗಿ ಹೋಗ್ತೀನಿ. ನಮ್ಮ ಮನೆ ಹತ್ರ ಬರಬೇಡಮ್ಮ ನೀನು. ದೊಡ್ಡ ನಮಸ್ಕಾರ, ಹೊರಟೋಗಿ ಇಲ್ಲಿಂದನ. ಅಯ್ಯೋ ಸತ್ಯ, ಏನೋ ಎಲ್ಲರ ಹತ್ರ ಚೆನ್ನಾಗಿರೋಣ ಅಂತ ಹೇಳಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಪ್ಪ. ಯಾಕಂದರೆ ನಮ್ಮ ಮನೆ ಹತ್ರನೇ ಇದ್ದಾಳಲ್ಲ ರೀತಾ, ಬಿಡತ್ಲಾಗೆ ಅವಳ ಹತ್ರನೇ ಚೆನ್ನಾಗಿತ್ಕೊಂಡು ಹೋಗೋಣ. ಇಬ್ಬರು ಅಕ್ಕಪಕ್ಕದಾಗಿದ್ಮೇಲೆ ಚೆನ್ನಾಗಿರೋಣ. ಈಗ ಎಲ್ಲರ ಹತ್ರನೂ ಚೆನ್ನಾಗಿರಬೇಕು. ನಾನೇನು ಚೈತ್ರ ಅಕ್ಕನಿಗೇನು ಏನು ಮೋಸ ಮಾಡಿಲ್ಲಮ್ಮ. ನಾವೆಲ್ಲರ ಹತ್ರನೂ ಚೆನ್ನಾಗಿದ್ದೀವಿ. ಅವ್ರಿಗೇನೇನು ಕೇಳಿ ಬಯಸಿಲ್ಲ. ಅವರೇ ಇನ್ನೂ ಚೆನ್ನಾಗಿರಲಿ ಅಂತ ಹೇಳಿ ಅವ್ರಿಗೆ ಮನೆ ಬಿಟ್ಟು ಬಂದಿದ್ದೀವಿ. ಗೊತ್ತಾ ಸತ್ಯ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ನೀನು? ಎಲ್ಲರ ಹತ್ರ ಚೆನ್ನಾಗಿರೋಣ ಅಂತ ಹೇಳಿ ನಿನ್ನ ಹತ್ರನೂ ಚೆನ್ನಾಗಿರ್ತೀನಿ, ರೀತನ ಹತ್ರನೂ ಚೆನ್ನಾಗಿರ್ತೀನಿ, ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಅಬ್ಬಬ್ಬಬ್ಬ, ಎಲ್ಲರ ಹತ್ರ ಚೆನ್ನಾಗಿರೋಳು ಅವಾಗ ಯಾಕೆ ಹಂಗಾಡ್ದೆ? ಆವಾಗಲೇ ಚೆನ್ನಾಗಿರ್ಬೇಕಾಗಿತ್ತು. ಆವಾಗಲೇ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ನಾನು ನಿನ್ನ ಸವಾಸನೆ ಮಾಡ್ತಾ ಇರಲಿಲ್ಲ, ನಿನ್ನ ಜೊತೆ ಬರ್ತಾನೆ ಇರಲಿಲ್ಲ.
ನಾನೇನೋ ಬಿಡು ಅತ್ಲಾಗೆ ಒಳ್ಳೇಳು ಅಂತ ಹೇಳಿ ನೀನು ಸಂಘ ಮಾಡಿದ್ದಕ್ಕೆ ನಿನ್ನ ಬುದ್ಧಿ ನನಗೆ ಸರಿಯಾಗಿ ಗೊತ್ತಾಯ್ತಮ್ಮ. ಅಮ್ಮ ತಾಯಿ ಬರಬೇಡಮ್ಮ, ನಮ್ಮ ಮನೆ ಹತ್ರ ನಿನ್ನ ಕೈ ಮುಗಿತೀನಿ. ನನಗೆ ನಿನ್ನ ಬ್ಲೌಸೂ ಹೊಲಾಕ್ಬೇಡ, ನೀನು ನನ್ನ ಬ್ಲೌಸೂ ಹೊಲಿಯೋದಿಲ್ಲ. ಅಯ್ಯೋ ಶಿವನೇ, ಏನು ನೀನು ಒಬ್ಬಳೇ ಇರೋದಮ್ಮ ಹಂಗಾಡ್ತಿಯಲ್ಲ ತಾಯಿ ಟೈಲರು? ನಾವು 2 ಸೀರೆ ಇದ್ವಿ, 2 ಬ್ಲೌಸ್ ಹೊಲಿಸ್ಕೊಂಡು ಹೋಗೋಣಂದ್ರೆ ಬಿಡು. ನಾವೇನೋ ಈಗಳಪ್ಪ ಚೆನ್ನಾಗಿ ಹೊಲಿತಾರೆ ಅಂತಂದ್ರೆ ಬಿಡತ್ತ, ಇಲ್ಲೇ ಹೊಲಕನ ನಮ್ಮೂರಾಗಿ ನೀನು ಹೊಲಕದು ಬಾರಮ್ಮ ಸುಗುಣ ಅಂತ ಕರ್ಕೊಂಬಂದ್ರೆ ಯಾಕಿಂಗೆ ಮಾತಾಡ್ತೀಯ? ಅಯ್ಯೋ ಅವಳು ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ, ಅಕ್ಕಪಕ್ಕದಾಗೆ ಚೆನ್ನಾಗಿರ್ಬೇಕು, ಯಾರ ತಗ ಗುದ್ದಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನಾರ ಕಷ್ಟ ಅಂದರೆ ಅಕ್ಕಪಕ್ಕದಗಳರು ಆಗ್ತಾರೆ. ಯಾರ ತಗೂ ಗುದ್ದಾಡ್ಕೊಂಬಕ್ಕೆ ಹೋಗ್ಬಾರ್ದು, ಚೆನ್ನಾಗಿರ್ಬೇಕು. ಎಷ್ಟೆಲ್ಲ ಹಾರಾಡ್ದೆ, ಅಬ್ಬ ಇಷ್ಟೆಲ್ಲ ಹಾರಾಡಿದ್ರು ಅವಳು ಮಾತಾಡ್ಸ್ಕೊಂಡು ಸುತ್ತಾರ್ಕೊಂಡು ಹೋಗಿದ್ಯಾ ಅಂತ ಅಂದರೆ ನೀನು ಎಂಥವಳು ಅಂತ ಗೊತ್ತಾಯ್ತು ಬಿಡು. ನಿನ್ನಂಥವಳನ್ನ ಮಾತಾಡ್ಸಿದ್ರೆ ಅಷ್ಟೇನೆ. ಅಯ್ಯೋ ಬಿಡಮ್ಮ, ಏನು ಮಾತಾಡಿಸ್ಬೇಡ. ಏನು ನಾನೇನೇನು ನಿನ್ನೇನು ಮಾತಾಡ್ಸೋ ಅಂತ ಏನು ಕೈಕಾಲು ಹಿಡಿದ್ನ? ಏನೋ ಬಿಡು, ನನ್ನ ಫ್ರೆಂಡು ಸತ್ಯ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಚೆನ್ನಾಗಿರೋಕೆ ಹೋದ್ರೆ ನೀನು ಹಿಂಗೆ ಮಾತಾಡಿದ್ರೆ ಇನ್ನೇನು ಮಾಡೋಕ್ಕಾಗೋದು? ಬಾರೆ ಅಕ್ಕ, ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೂ ಹೊಲಿಸ್ಕೋಬೋದು. ನಾನು ನಮ್ಮ ಅಕ್ಕರವು ನಮ್ಮ ಅಮ್ಮರ ಬ್ಲೌಸ್ಗಳೆಲ್ಲ ತಂದು ಕೊಡ್ತಿದ್ನಲ್ಲ, ಅದಕ್ಕೇ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಬಿಡು, ಒಂದು 4 ಕಾಸು ದುಡ್ಕೊಂಡು ಉದ್ಧಾರ ಆಗಲಿ ಅಂತ ಹೇಳಿ ತಂದು ಕೊಡ್ತಾ ಇದ್ದೆ. ನಾನು ಯಾರಿಗೇ ಆಗಲಿ ಒಳ್ಳೇದು ಮಾಡ್ತೀನಿ. ನಾನೇನು ಕೆಟ್ಟದ್ದು ಮಾಡಲ್ಲ. ನಿನ್ನ ಬೇಕಾದರೆ ಇನ್ನೂ ಚೆನ್ನಾಗಿ ಯಾರಾದರೂ ಬ್ಲೌಸ್ಗಳು ಹಾಕಕ್ಕೆ ಬಂದರೆ ಚೆನ್ನಾಗಿ ಹೊಲಿತಾಳೆ ಸತ್ಯ, ಹಾಕ್ರಿ ಅಂತ ಇನ್ನೂ ಒಳ್ಳೇದು ಬಯಸಿದ್ದೀನಿ. ನಾನು ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗಲ್ಲ. ಹೇಳಮ್ಮ, ಸ್ವಲ್ಪನೂ ಕೆಟ್ಟದ್ದು ಬಯಸಲ್ಲ. ಸ್ವಲ್ಪನೂ ಕೆಟ್ಟದ್ದು ಬಯಸಲ್ಲ ಹೇಳು. ನಿನ್ನಿಂದಲೇ ಕಣೆ ಎಲ್ಲ ಹಿಂಗಾಗಿದ್ದು. ನಾನೇನೋ ಅಂದ್ಕೊಂಡಿದ್ದೆ, ನಿನ್ನೆಲ್ಲೋ ಇಟ್ಟಿದ್ದೆ, ನೀನು ಅದನ್ನೆಲ್ಲ ಕಳ್ಕೊಂಡೆ ಬಿಡು. ನಿನ್ನ ಮತ್ತೆ ನಂಬಿಕೆ ಉಳಿಸ್ಕೊಳಕ್ಕಾಗಲ್ಲ. ನಂಬಿಕೆ ಕಳ್ಕೊಳ್ಳೋದು ತುಂಬ ಸುಲಭ, ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ನಿನ್ನ ಯಾವತ್ತೂ ನಂಬಲ್ಲ ಕಣೆ, ನಾನು ಯಾವತ್ತೂ ನಂಬಲ್ಲ. ಅಲ್ಲ, ಅಷ್ಟೆಲ್ಲ ಹಾರಾಡಿ ಅವಳ ಮೇಲೆ ಅವಳಿಂದಲೇ ಸುತ್ತರ್ಕೊಂಡು ಹೋಗಿದ್ಯಲ್ಲ ಸತ್ಯ. ಯಾಕೆ ಹಸುಗುಣ ನಂಗೆ ಬೈತಾ ಇದೆಯಾ? ಅತ್ತೆ, ಇವಳು ಸರಿ ಇಲ್ಲ. ಇವಳು ಒಳ್ಳೆಯವಳಲ್ಲ ಅತ್ತೆ. ಆ ರೀತನ್ಗೆ ಏನೋ ಒಂದು ಸ್ವಲ್ಪ ದುಡ್ಡು ಸಿಕ್ಕೈತಂತೆ, ಏನೋ ಮನೆಗಿನ ಎಲ್ಲ ತಗೊಂಡು ಒಡವೆ ಗಿಡವೆ ಎಲ್ಲ ತಗೊಂಡ್ಲಂತೆ. ಅದಕ್ಕೆ ಅವಳಿಂದ ಸುತ್ತರ್ಕೊಂಡು ಮಾತಾಡ್ಸ್ಕೊಂಡು ಹೋಗಿದ್ದಾಳೆ. ಇಷ್ಟೆಲ್ಲ ಹಾರಾಡಿ ಅವಳು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಇವಳೆಂಥ ಬುದ್ಧಿ. ದುಡ್ಡು ಸಿಗುತ್ತೆ ಅಂದರೆ ಎಂತ ಬೇಕಾದ್ರೂ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಚೀತು ಅಂತ ಎಲ್ಲ ಹಿಡ್ಕೊಂಡು ಹೋಗುತ್ರು ಅವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗ್ತಾಳೆ ಅಂದರೆ ಇವಳ್ದು ಎಂಥ ಬುದ್ಧಿ ಹೇಳು? ಅವಳು ಮಾಡಿರೋದಕ್ಕೆ ಇನ್ನೊಬ್ರು ಯಾರನ್ನಾಗಿದ್ರೆ ಅವಳು ಏನೇ ಬಂದೈತೆ ಅಂದ್ರೂ, ಎಂಥ ಬಂಗ್ಲೆ ಮನೇಲಿದ್ದಾಳೆ ಅಂದ್ರೂ ಮಾತಾಡಿಸ್ತಾ ಇರಲಿಲ್ಲ. ನಾನು ಇಲ್ಲೋಡು, ಅವಳು ಎಂಥ ಬಂಗ್ಲೆ ಮನೆಯಲ್ಲೇ ಇರಲಿ, ಅವಳು ಮಾಡಿರೋ ಇದಕ್ಕೆ ನಾನು ಯಾವತ್ತೂ ಮಾತಾಡ್ಸೋಕೆ ಹೋಗಲ್ಲ. ಮುಂದೆ ಇದ್ರೂ ಮಾತಾಡ್ಸಲ್ಲ. ಅವಳು 6 ಮನೇಲಿ ಇರಲೇಳು, ನಾವು ಗುಡಿಸ್ಲಾಗೆ ಇರಲೇಳು, ನೀಯತ್ತಾಗಿರಬೇಕು. ಅವ್ರು ಮಾಡಿರೋದ 100 ವರ್ಷ ಆಗಲಿ ಮನಸ್ಸಿನಲ್ಲಿ ಇಟ್ಕೋಬೇಕು. ಅಯ್ಯೋ, ಇವಾಗ ಅವಳಿಗೂ ಬುದ್ಧಿ ಬಂದೈತೆ, ಏನೋ ಅನಿವಾರ್ಯ ತಪ್ಪಾಯಿತು ಅಂತ ಹೇಳಿ ನಮ್ಮ ಮನೆ ತಕ್ಕ ಬಂದು ಕೇಳ್ಕೊಂಡ್ಲಲ್ಲ. ನನಗೊಂಥರ ಅಯ್ಯ ಅನ್ನಂಗಾತು. ಬಿಡತ್ತ, ಚೆನ್ನಾಗಿರೋಣ ಅಂತ ಹೇಳಿ ಚೆನ್ನಾಗಿರೋಕ್ಕಂತ ಹೋಗಿದ್ದಷ್ಟೇನೆ. ನಾನು ಹೇಳ್ತಿದ್ದೆ, ಹೇಳ್ಟಾನ ಯಾರನ್ನ ಶಾನೆ ಮಾತಾಡ್ಸೋಕೆ ಹೋಗ್ಬೇಡಮ್ಮ ಸತ್ಯ, ಹೇಳ್ಟ್ರಾಗ ಇರ್ಬೇಕು ಆಟ್ರಾಗ ಇರಬೇಕು ಅಂತ ಹೇಳ್ತಿದ್ದೆ. ಆದರೆ ನೋಡು, ನಾನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಹೇಳ್ಟಾನ ಅತಿ ಮಾಡ್ಕೊಂಡಿದ್ಕೆ ನೋಡು, ಇವಳು ಬುದ್ಧಿನೂ ಎಂಥದಂತ ಗೊತ್ತಾಗ್ಬಿಡ್ತಲ್ಲ. ಬಿಡು, ಒಳ್ಳೆಯವಳು ನಿಯತ್ತಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇವಳಿಗಿಂತ ಕಿತ್ತೋದು ಬುದ್ಧಿ ಅಂತ ಯಾರಿಗೆ ಗೊತ್ತಾಗಬೇಕಾಗಿತ್ತತ್ತೆ. ನಾನೇನೋ ಬಿಡು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಹಿಂಗೆ ಅನ್ನೋದು ಗೊತ್ತಿದ್ರೆ ನಾನು ಇವಳು ಸಂಘ ಮಾಡ್ತಾನೆ ಇರಲಿಲ್ಲ. ಅಯ್ಯೋ ಬಿಡೆ ತಾಯಿ, ನನ್ನ ತಂಗಿ ಅಂತ ತಪ್ಪು ಮಾಡ್ಯಾಳಮ್ಮಂಗೆ ನಂಗೇನೆ. ಅಯ್ಯೋ, ಒಬ್ರನ್ನ ಮಾತಾಡ್ಸಿದ್ಕೆ ಅಯ್ಯೋ ಬಿಡು. ನಮ್ಮನ್ನು ಮಾತಾಡ್ಸಿದ್ರೊಟ್ಟೆ ಯಾರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರಲಿ, ನಮ್ಮನ್ನು ಮಾತಾಡಿಸ್ತಿಲ್ದಾರನ್ನ ಅವರು ಮಾತಾಡಿಸ್ಬಾರ್ದು ಅನ್ನೋದು ತಪ್ಪು. ನಾವು ಮಾತಾಡ್ಸಲ್ಲ ಅಂದ್ರೆ ಬಿಡು, ಅವರಾದ್ರೂ ಮಾತಾಡ್ಸ್ಕೊಂಡು ಚೆನ್ನಾಗಿರಲಿ ಅವ್ರ ಹತ್ರ ಅನ್ಬೇಕು. ಅಯ್ಯೋ, ಒಬ್ರನ್ನ ಮಾತಾಡಿಸ್ತಟ್ಗೆ ಉರ್ಕೊಂಡ್ರೆ ಇದು ಹೆಂಗೆ ಸರಿ ಆಗುತ್ತೆ ತಾಯಿ? ಇವಾಗ ಇವ್ರು ಮಾತಾಡಿಸ್ತಿಲ್ಲದಕ್ಕೆ ನಾನು ಮಾತಾಡಿಸ್ಬಾರ್ದಂತೆ. ನೋಡಪ್ಪ, ಇದು ಹೆಂಗೈತೆ? ಅವಳು ನಮ್ಮ ರಿಲೇಷನ್ ಅಲ್ಲ, ಅದಕ್ಕೆ ಮಾತಾಡಿಸ್ದೆ. ಆವಾಗಲೇ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಾಗ ಅವಳು ಕೇಳ್ಕೊಂಡು ಬಂದಿದ್ಲಲ್ಲ, ಆವಾಗಲೇ ಮಾತಾಡ್ಸ್ಕೊಂಡು ನಾನು ಚೆನ್ನಾಗಿರ್ತೀನಿ ಅಂದಿದ್ರೆ ನಾನು ಯಾವತ್ತೋ ನಿನ್ನಿಂದ ದೂರ ಹೋಗಿ ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ. ಹೋಗಮ್ಮ ಹೋಗು, ಸುಮ್ಮನಿರು ಸತ್ಯ ಅಂತ ಕಂಡ್ಮೇಲೆ ನಾವೇ ದೂರ ಇರಬೇಕು. ಇವಾಗ ಪಚ್ಚೆ ಮೇಲೆ ಕಲ್ಲಾಕಿ ಮಾರ್ಕ್ಸ್ ಹಿಡಿಸ್ಕೊಂಬತ್ಕಿನ ಇವಾಗ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೆ ಯಾವುದೂ ಇರಲ್ಲ. ಆ ಕಲ್ಲಾಕಿ ಹಿಡಿಸ್ಕೊಂಬತ್ಕಿನ ಕಲ್ಲು ಹಾಕೋದು ಬೇಡ, ಮಾರ್ಕ್ಸ್ ಹಿಡಿಯೋದು ಬೇಡ. ಸುಮ್ಮನಿದ್ರೆ ಯಾವುದೂ ಇರಲ್ಲ. ತಡಿ, ಬಟ್ಟೆ ತಂದು ನಿನ್ನವೆಲ್ಲ ಇದಾವಲ್ಲ ಬ್ಲೌಸು ಮಕ್ಕಳು ಪಿಸಾಕ್ತೀನಿ, ತಗೊಂಡು ಹೋಗ ಸಿಕ್ಕಿ. ಅಯ್ಯೋ ಕೊಡು. ಏನು ಇವಾಗೇನು ದುಡ್ಡು ಕೊಟ್ಟರೆ ದುಡ್ಡು ಒಂದಿದ್ರೆ ಎಲ್ಲಿ ಬೇಕಾದ್ರೂ ಹೊಲಿಸ್ಬೋದು. ನೀನೊಬ್ಳೇನ ಟೈಲರ್ ಏನಿರೋದು? ನೀನೊಬ್ಳೆ ಅಂದ್ಕೊಂಡಿದ್ಯಾ ಟೈಲರು? ಅಯ್ಯೋ, ನೀನೊಬ್ಳೆ ಅನ್ಕೋಬೋದು. ನಿನ್ನಂತವಳೆ ಅಂತೆ ಯಾರೋ ನನ್ನ ಕೋಳಿ ಕೂಗಿದ್ರೇನೆ ಬೆಳ್ಕರಿಯೋದು ಅಂತ ಅಂದ್ಕೊಂಡಿದ್ಲಂತೆ. ನಿನ್ನಂತವಳೆ ಯಾರೋ ಒಬ್ಳು. ನೀನೊಬ್ಳೆ ಟೈಲರು, ಇನ್ಯಾರು ನಾನು ಅಲ್ಲಿಲ್ಲ ಅಂದರೆ ಅವಳ ಬ್ಲೌಸ್ ಯಾರು ಹೊಲಿಯಲ್ಲ ಅಂತ ಅಂದ್ಕೊಂಡಿದ್ಯಾ? ಕೊಡು, ನಾನೆಲ್ಲ ಬೇರೆ ಕಡೆ ಎಲ್ಲಾದ್ರೂ ತಗೊಂಡೋಗಿ ಹೊಲಿಸ್ಕೊಂತೀನಿ. ದುಡ್ಡು ಒಂದಿರ್ಬೇಕು ಅಷ್ಟೇ. ಇವಾಗ ಮಕ್ ಬಿಸಾಕ್ತೀನಿ ತಡಿ ತಂದು. ಅಲ್ಲ ನೋಡ್ಸೋರೋ ಜಂಟಿ, ಏನೋ ಮಾತಾಡ್ಸಿದ್ವಪ್ಪ ಅಲ್ಲಿ ಮನೆ ತಗೊಂಡಿದ್ದಾಳೆ ಅಂತಂದ್ರೆ ನಮ್ಮ ಮನೆ ಹತ್ರ, ಅದಕ್ಕೆ ಮಾತಾಡ್ಸಿದ್ವಿ. ಸರಿ ಅಮ್ಮ, ಆಯ್ತು, ಮಾತಾಡಿಸ್ಕೊಂಡು ಸೆನಕಿರಮ್ಮ. ನಾವು ಸೆನಕಿರರ್ದ ಬೇಡ ಅಂಬಲ್ಲ. ಚೆನ್ನಾಗಿರಮ್ಮ, ಚೆನ್ನಾಗಿರ, ಅವಳ ಜೊತೆಗೆ ಸೆನಕಿರಮ್ಮ, ಬೇಡ ಅಂಬಲ್ಲ. ದೇವರನಿಗೂ ಬೇಡ ಅಂಬಲ್ಲ ನಾವು. ತಗೊಳಮ್ಮ, ತಗ ತಾಯಿ
ತಾಯಿ ದೊಡ್ಡ ತಾಯಿ ಜಗನ್ಮಾತೆ ತಗೊಂಡು ಹೋಗು ನಿನ್ನ ಬ್ಲೌಸ್ ಎಲ್ಲಾನ. ನೀನು ನಮ್ಮ ಮನೆ ಹತ್ರ ಬರೋದು ಬೇಡ, ನಾನು ನಿಮ್ಮ ಮನೆ ಹತ್ರ ಬರೋದು ಬೇಡ. ನನಗೂ ನಿನ್ಗೂ ಇವತ್ತೇ ಲಾಸ್ಟು. ಅಲ್ಲ ನೋಡು ಹೆಂಗ್ ಮುಖಕ್ಕೆ ಬಿಸಾಕ್ತೀಯ, ಮತ್ತೆ ಬಿಸಾಕ್ತಲ್ಲ ಏನ್ ಮಾಡ್ತಾರೆ. ನೀನು ಮಾತಾಡೋ ಜಂಬದ ಮಾತಿಗೆ ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ಎಂತವಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಳು ಬುದ್ಧಿ ಆ ರೀತಿನ ಮಾತಾಡಿಸ್ಕೊಂಡು ಅವಳಿಂದ ಓದ್ಲಲ್ಲ, ಇಷ್ಟೊಂದೆಲ್ಲ ಹಾರಾಡಿ ಅವಳ ಹತ್ರ ದುಡ್ಡು ಐತೆ ಅನ್ನೋದಕ್ಕೋಸ್ಕರ ಹೆಂಗೆ ಮಾತಾಡಿಸ್ಕೊಂಡು ಓದ್ಲಲ್ಲ, ಆವಾಗಲೇ ಗೊತ್ತಾಯ್ತು ಇವಳು ಬುದ್ಧಿ ಹೆಂಗೆ ಅಂತ ಹೇಳಿ ನನಗೆ. ನಾನು ಯಾಕಾದರೂ ಇವಳು ಸಂಘ ಮಾಡಿದ್ನೋ, ಯಾಕಾದರೂ ಇವಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ನೋ ಅಂತ ಅನ್ನಿಸ್ತೈತಿ. ಅದಕ್ಕೆ ಯಾಕೆ ಬೇಕು, ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ಇನ್ಮೇಲಿಂದ ಒಳ್ಳೆಯ ಸಂಘ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ನಾನೇನೋ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಹಿಂಗೆ ಅನ್ನೋದು ಗೊತ್ತಿದ್ರೆ ನಾನು ಮಾತಾಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಸರಿಯಾಗಿ ಬೈದಿದ್ದೀನಿ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.